ಎರಡನೇ ಡಾಟ್ಸ್ನ ನಾನು ಹಾಕ್ಕೊತೀನಿ. ಏನು ನಾವು ನ್ಯಾಚ್ ಹೊಡೆದಿರ್ತೀವೋ ಅದ್ರ ಮೇಲೆ ಕರೆಕ್ಟಾಗಿ ಹಿಡಿಬೇಕಾಗತ್ತೆ. ಮೂರನೇ ಡಾಟ್ಸ್ನ ಹಾಕ್ತಾಯಿದ್ದೀನಿ ನಾನು. ಒಂದು ಕಡೆ ಮಾತ್ರ ಮಾರ್ಕ್ ಹಾಕ್ಕೊಂಡಿರ್ತೀವಿ ನಾವು, ಇನ್ನೊಂದು ಕಡೆಗೆ ನೀವು ಇದು ಏನಿದೆ ಮಾರ್ಕರ್ ರೋಲರ್ ಅಂತ ಇರುತ್ತೆ, ಅದರಿಂದ ನೀವು ರೋಲ್ ಮಾಡಿಕೊಂಡು ನಂತರ ಈ ಮಾರ್ಕಿಂಗ್ ಚಾಕಿಂದ ಅದ್ರ ಮೇಲೆ ಹಾಕ್ಕೊಂಡ್ರಿ ಅಂದರೆ ಎರಡು ಸೈಡು ಒಂದೇ ಸೇಮ್ ಬರುತ್ತೆ. ಬಿಗಿನರ್ಸ್ ಆಗಿದ್ದರೆ ಇದನ್ನು ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ ಒಂದು ವಿಡಿಯೋದಲ್ಲಿ, ಅದು ಯಾರು ನೋಡಿಲ್ಲ ಆ ವಿಡಿಯೋ ನೋಡಿ ನಿಮಗೆ ಇದರದ್ದು ಡಾಟ್ಸ್ ಬಗ್ಗೆ ಇರೋ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಈಗ ನಾನು ಇದಕ್ಕೆ ಕ್ರಾಸ್ ಬೆಲ್ಟ್ ರೆಡಿ ಮಾಡ್ಕೊತೀನಿ. ಈ ಕ್ರಾಸ್ ಬೆಲ್ಟ್ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ಸಿಂಗಲ್ ಬ್ಲೌಸಲ್ಲಿ ಹೇಳ್ಕೊಟ್ಟಿದ್ದೀನಿ ನಾನು. ಅದರಲ್ಲಿ ನಾನು ಡಬಲ್ ಹಾಕ್ಕೊಂಡಿದ್ದೆ, ಇದರಲ್ಲಿ ಈ ರೀತಿ ಸಿಂಗಲ್ ಹಾಕ್ತಾಯಿದ್ದೀನಿ. ಇದು ತುಂಬ ಈಸಿ ಮೆಥಡ್ ಆಗಿರುತ್ತೆ ಫ್ರೆಂಡ್ಸ್ ನಿಮಗೆ ಬಿಗಿನರ್ಸ್ಗೆ. ಈಗ ನೋಡಿ ಇದೇನಿದೆ ಇದನ್ನು ಈ ಕಡೆ ತಿರುಗಿಸ್ಕೋಬೇಕು ನಾವು. ಕ್ರಾಸ್ ಬೆಲ್ಟ್ ಕಡೆ ತಿರುಗಿಸಿ ಇದನ್ನು ಇಷ್ಟು ಫೋಲ್ಡಿಂಗ್ ಮಾಡಬೇಕು. ಈ ಕಡೆ ಎಷ್ಟು ನಾವು ಸ್ಟಿಚ್ ಹಾಕಿದ್ದೀವಿ, 1/4 ಇಂಚಿಗೆ ಹಾಕಿದ್ದೀವಲ್ಲ ಅದೇ 1/4 ಇಂಚಿಗೆ ಇಲ್ಲಿ ಸ್ಟಿಚ್ ಇದನ್ನು ಫೋಲ್ಡಿಂಗ್ ಮಾಡಿಕೊಂಡು ಇದ್ರ ಮೇಲೆ ಇಟ್ಕೋಬೇಕು. ಹೇಳ್ತೀನಲ್ಲ ಫ್ರೆಂಡ್ಸ್, ಕ್ರಾಸ್ ಬೆಲ್ಟಲ್ಲಿ ತುಂಬ ವೆರೈಟಿ ಇದೆ ಸ್ಟಿಚ್ ಮಾಡುವಂಥದ್ದು. ಈಗ ಆಲ್ರೆಡಿ ನಾನು ನಿಮಗೆ 3 ಥರ ತೋರಿಸಿದ್ದೀನಿ ನೋಡಿ. ಇದು ಮಾತ್ರ ಈ ಕಡೆನೇ ಟರ್ನ್ ಆಗಿರಬೇಕಿದು. ಇದನ್ನು ಇಷ್ಟು ಕರೆಕ್ಟಾಗಿ 1/4 ಇಂಚಿಗೆ ಫೋಲ್ಡಿಂಗ್ ಮಾಡಿಕೊಂಡು ಈ ಥರ ಬಾರ್ಡರ್ ಸ್ಯಾರಿ ಇತ್ತು ಅಂದರೆ ಆದಷ್ಟು ನೀವು ಈ ರೀತಿಯೇ ಸ್ಟಿಚ್ ಮಾಡಿದ್ರೆ ನಿಮಗೆ ಎಲ್ಲೂ ಈ ರೀತಿ ಇದು ಬರೋದಿಲ್ಲ, ಎಳೆ ಎಳೆ ಬಿಚ್ಕೊಳ್ಳೋದಿಲ್ಲ. ನೋಡಿ ಎಲ್ಲೂ ಡೌನ್ ಸ್ಟಿಚ್ ಅನ್ನೋದು ಬರೋದಿಲ್ಲ, ಕರೆಕ್ಟಾಗಿ ಬರುತ್ತೆ. ಇದೇ ರೀತಿಯಾಗಿ ಇನ್ನೊಂದು ಕ್ರಾಸ್ ಬೆಲ್ಟ್ ಕೂಡ ರೆಡಿ ಮಾಡ್ಕೊಳ್ಳೋಣ. ಇದನ್ನಷ್ಟೇ ಈ ರೀತಿ ಬೆರಳಿಂದ ಈ ರೀತಿ ಉಜ್ಜಿ ಕರೆಕ್ಟಾಗಿ ಇದನ್ನು 1/4 ಇಂಚಿಗೆ ಫೋಲ್ಡ್ ಮಾಡಿ ಇದ್ರ ಮೇಲೆ ಹಾಕಬೇಕು. ಹಾಕುವಾಗ ಇದು ಕರೆಕ್ಟಾಗಿರಬೇಕು. ಇದನ್ನು ನೋಡಿ ಈ ರೀತಿ ಹಿಂಗೆ ಎಳೆದು ಮಾಡಬಾರ್ದು, ಈ ರೀತಿ ಮುಂದಕ್ಕೆ ಹೋಗಬಾರ್ದು, ಇದಕ್ಕೂ ಕರೆಕ್ಟಾಗಿರೋ ರೀತಿ ಹಾಕ್ಕೋಬೇಕಾಗತ್ತೆ. ಹುಕ್ಪಟ್ಟಿ ಕಾಜಾಪಟ್ಟಿ ಹಚ್ಚಕ್ಕೆ ಮುಂಚೆನೇ ನಾವು ಇದು ಎರಡು ಕರೆಕ್ಟ್ ಇದೆಯಾ ಅಂತ ನೋಡ್ಕೋಬೇಕು. ನೋಡಿ ಇದು ಕರೆಕ್ಟ್ ಇರಬೇಕು. ಸಪೋಸ್ ಏನಾದರೂ ಇದರಲ್ಲಿ ಹೆಚ್ಚು ಕಡಿಮೆ ಇತ್ತು ಅಂದರೆ ನೀವು ಇಲ್ಲಿದೆಯಲ್ಲ, ಇಲ್ಲಿ ಒಂದು ದಾರದ ಅಳತೆ ಅಂತಾರಲ್ಲ ಆ ರೀತಿಯಾಗಿ ಇಲ್ಲಿ ಬೇಕಿದ್ದರೆ ಒಂದು ಪಕ್ಕದಲ್ಲಿ ಒಂದು ಚೂರು ಸ್ಟಿಚ್ ಹಾಕ್ಕೋಬೋದು. ಲೆಫ್ಟ್ ಸೈಡ್ದು ಹೇಗಿದ್ದರೂ ನಿಮಗೆ ಒಂದು ದಾರ ಬಂದೇ ಬರುತ್ತೆ. ಆದಷ್ಟು ಅದನ್ನು ನೀವು ಚೆಕ್ ಮಾಡಿ ನೋಡ್ದಿರೇ ಹಾಗೆ ಹುಕ್ಪಟ್ಟಿ ಕಾಜಾಪಟ್ಟಿ ಹಚ್ಚಕ್ಕೆ ಹೋಗಬೇಡಿ.
ನೋಡಿ ಎರಡಕ್ಕೂ ಕರೆಕ್ಟಾಗಿದೆ. ಈಗ ನಾನು ಇದಕ್ಕೆ ಉಪ್ಪುಪಟ್ಟಿ ಕಾಜಾಪಟ್ಟಿ ಹಚ್ಕೊತೀನಿ. ಲೈನಿಂಗಿಂದ ಹಚ್ಚುತ್ತಾ ಇದ್ದೀನಿ. ಇದು ಪ್ಯೂರ್ ಕಾಟನ್ ಲೈನಿಂಗ್ ಆಗಿರೋದ್ರಿಂದ ನೀಟಾಗಿ ಬರುತ್ತೆ. ಒಬ್ಬೊಬ್ಬರು ಲೈನಿಂಗಿಂದ ಹಚ್ಚಿ ಅಂತಾರೆ, ಒಬ್ಬೊಬ್ಬರು ಮೇನ್ ಪೀಸಿಂದ ಹಚ್ಚಿ ಅಂತಾರೆ. ಅವ್ರು ಯಾವ ರೀತಿ ಹೇಳಿರ್ತಾರೋ ಆ ರೀತಿ ಹಚ್ಬೋದು ನೀವು. ನಂತರ ಇದನ್ನು ಇಲ್ಲಿ ಕಟ್ ಮಾಡಿಕೊಂಡು ಇಲ್ಲಿ ಮಡಚಿದ್ದೀನಿ. ನಾನು ಅರ್ಧ ಇಂಚು ಇಲ್ಲಿ ಮಡಚಿದ್ದೀನಿ. ಈಗ ಇಲ್ಲಿ ಕೂಡ ನಾನು ಮಡಚ್ತಾ ಇದ್ದೀನಿ. ಈ ರೀತಿ ಮಡಚ್ಕೊಂಡು ಇದನ್ನು ಇದ್ರ ಮೇಲೆ ಫೋಲ್ಡಿಂಗ್ ಬರಬೇಕು. ನಂತರ ಎಷ್ಟು ಬೇಕೋ ಲಾಕ್ 3 ಅಂತೂ ಬರಲ್ಲ ಈ ಫ್ರಂಟಿಗೆ. 4, 5, 6 ಬೇಕಿದ್ದರೆ ಮಾಡ್ಬೋದು. ಎಲ್ಲದು ಒಂದೇ ಗ್ಯಾಪ್ ಇರಬೇಕು. ಈಗ ನಾನು ಎಡಗಡೆ ಸೈಡಿಗೆ ಹಚ್ಚುತ್ತಾ ಇದ್ದೀನಿ ಹುಕ್ ಪಟ್ಟಿ. ಇದು ಅಂದರೆ ಈಗ ಇದೇನಿದೆ ಇದು ಈ ಲಾಕ್ ಬರೋದು ಗುಂಡಿ ಪಟ್ಟಿಯಾಗಿರುತ್ತೆ. ಈ ರೀತಿ ಹುಕ್ಕು ಬರೋ ಅಂಥದ್ದು ಕಾಜಾ ಪಟ್ಟಿಯಾಗಿರುತ್ತೆ. ಇದಕ್ಕೆ ಮೇಲೊಲಿಗೆ ಹಾಕ್ತಾ ಇದ್ದೀನಿ. ನಂತರ ಇಲ್ಲಿ ಫೋಲ್ಡ್ ಮಾಡಿಕೊಂಡು ಹಾಕೋಬೇಕು. ಅರ್ಧಕ್ಕೆ ಏನಾದರೂ ಜೈಂಟ್ ಬಂತು ಅಂದರೆ ಅದನ್ನೆಲ್ಲಿ ಬಿಚ್ಚೋದು ಬಿಡೋ ಅಂತ ಹಾಗೆ ಸ್ಟಿಚ್ ಹಾಕಕ್ಕೆ ಹೋಗಬೇಡಿ ಖಂಡಿತ ಅದು. ಯಾಕೆಂದರೆ ಫ್ರಂಟಲ್ಲಿ ಕಾಣಿಸ್ತಾ ಇರುತ್ತೆ, ನೀಟಾಗಿ ಕಾಣಿಸೋದಿಲ್ಲ ಬ್ಲೌಸು. ಒಂದು ಸ್ವಲ್ಪ ಹಾಕಿದ್ರೆ ಅಂದರೆ ಅದನ್ನು ತೆಗೆದುಬಿಡಿ, ಮತ್ತು ಬೇರೆದೇ ಹಾಕ್ಕೋಬೇಕು. ಇಲ್ಲಿ ಮಡಚಿದ್ದೀನಿ ನಾನು. ಈಗ ಇಲ್ಲಿ ಕೂಡ ನಾನು ಇದನ್ನು ಮಡಿಸ್ತಾ ಇದ್ದೀನಿ. ಇಲ್ಲಿ ಮಡಚಬೇಕಾದ್ರೆ ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಕ್ರಾಸಾಗಿ ಕಟ್ ಮಾಡಿದ್ದೀನಿ. ಇಲ್ಲಿ ಹಾಕ್ತಾ ಇದ್ದೀನಿ. ಈಗ ನೋಡಿ ಎರಡೂ ರೆಡಿಯಾಗಿದೆ. ಈ ಎಕ್ಸ್ಟ್ರಾ ಇರೋ ದಾರಗಳು ಎಲ್ಲ ನಾವು ಅವಾಗಲೇ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಈಗ ಇದಕ್ಕೆ ನಾನು ಶೋಲ್ಡರ್ ಜಾಯಿಂಟ್ ಮಾಡ್ಕೊತೀನಿ. ಫಸ್ಟು ಎಡಗಡೆ ಸೈಡ್ದು ಜಾಯಿಂಟ್ ಮಾಡ್ಕೋಬೇಕು. ಸೀದಾ 2 ಒಳಗಡೆ ಇರುತ್ತೆ, ಉಲ್ಟಾ 2 ಹೊರಗಡೆ ಇರುತ್ತೆ. ಅರ್ಧ ಇಂಚು ಅಳತೆಗೆ ಇದನ್ನು ಶೋಲ್ಡರ್ ಜಾಯಿಂಟ್ನ ಮಾಡ್ಕೋಬೇಕು.
ನಂತರ ಇದಕ್ಕೆ ಸ್ಲೀವ್ ಅಟ್ಯಾಚ್ನ ಮಾಡ್ಕೊಳ್ಳೋಣ. ಸ್ಲೀವ್ ಅಷ್ಟೇ ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಫ್ರಂಟ್ ನ್ಯಾಚ್ ಏನಿದೆ ಫ್ರಂಟ್ ಸೈಡ್ ಬರಬೇಕು. ಇದು ರೈಟ್ ಸೈಡ್ದು, ಇದು ಲೆಫ್ಟ್ ಸೈಡ್ದು. ನೋಡಿ, ಫ್ರಂಟ್ ನ್ಯಾಚ್ ಕರೆಕ್ಟಾಗಿ ಫ್ರಂಟಿಗೆ ಬರಬೇಕು. ಈ ಸೆಂಟರ್ ನ್ಯಾಚ್ ಸೆಂಟ್ರಿಗೆ ಬರಬೇಕು. ಎರಡು ಈ ರೀತಿ ಇಟ್ಕೊಂಡು, ಈಗ ಇದು ನಮಗೆ ಬ್ಯಾಕಲ್ಲಿ ಫಸ್ಟ್ ಬರೋದಿರಬೇಕು. ಈ ಫ್ರಂಟ್ ನ್ಯಾಚ್ ಏನಿದೆ ಇದು ಫ್ರಂಟಿಗೆ ಬರಬೇಕು. ಕರೆಕ್ಟಾಗಿ ಸೆಂಟರ್ಗೆ ಈ ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿಂದ ಶೋಲ್ಡರ್ ಜಾಯಿಂಟಿಗೆ ಈ ರೀತಿ ಇಟ್ಕೊಂಡು ಸ್ಲೀವ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಕರೆಕ್ಟಾಗಿ ಸ್ಟಿಚ್ ಹಾಕ್ಕೊಂಡು, ಎರಡು ಒಂದೇ ಸಮ ಇಟ್ಕೊಂಡು ಸ್ಟಿಚ್ ಹಾಕಿ ಡಬಲ್ ಸ್ಟಿಚ್ನ ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದು ಸ್ಲೀವ್ ಅನ್ನೋದೇನಿದೆ ಈ ಕಡೆ 1/4 ಇಂಚು ಎಕ್ಸ್ಟ್ರಾ ಉಳಿದಿದೆ ನನಗೆ. ಈ ಕಡೆಗೂ 1/4 ಇಂಚ್ ಎಕ್ಸ್ಟ್ರಾ ಉಳಿದಿದೆ. ಇದೇ ರೀತಿ ಇರಬೇಕು. ಈ ಕಡೆ ಜಾಸ್ತಿ ಉಳಿಸಿ ಈ ಕಡೆ ಕಡಿಮೆ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಹೆಚ್ಚಿಗೆ ಇದ್ದರೆ ಎರಡು ಕಡೆ ಹೆಚ್ಚಿಗೆ ಇರಬೇಕು, ಕಡಿಮೆ ಇದ್ದರೆ ಎರಡು ಕಡೆ ಕೂಡ ಕಡಿಮೆ ಇರಬೇಕು. ಈಗ ನಾನು ಆ ಸ್ಲೀವ್ ನನಗೆ ಗೊತ್ತಾಯಿತು ಇದು 1/4 ಇಂಚ್ ಹೆಚ್ಚಿಗೆ ಇದೆ ಅಂತ. ಇದರಲ್ಲಿ ನಾನೇನು ಅಳತೆ ನೋಡೋದಿಲ್ಲ, ಡೈರೆಕ್ಟಾಗಿ 1/4 ಇಂಚ್ ಬಿಟ್ಟು ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಸೈಡ್ ಫಿಟ್ಟಿಂಗ್ ಮಾಡೋಕ್ಕೆ ಮುಂಚೆ ನಾವೇನು ಮಾಡಬೇಕು, ಈ ಕಡೆ ಬಲಗಡೆ ಸೈಡಿಂದ ಈ ರೀತಿ ಒಂದು ಪಾಯಿಂಟೆಡ್ ಸ್ಟಿಚ್ನ ಹಾಕ್ಕೋಬೇಕು. ಆವಾಗ ನೀಟಾಗಿ ಕಾಣಿಸುತ್ತೆ. ನೀವು ಇದಕ್ಕೇನಾದರೂ ಲೇಸ್ ಅಟ್ಯಾಚ್ ಮಾಡ್ತೀನಿ ಅಂದರೆ ಈ ಸ್ಟಿಚ್ ಏನು ಅವಶ್ಯಕತೆ ಇರೋದಿಲ್ಲ. ಇದು ಅಷ್ಟೇ, ಇದು ಯಾವ ಕಡೆ ತಿರುಗಿರುತ್ತೋ ಇದನ್ನು ಆ ಕಡೆನೇ ಈ ರೀತಿ ತಿರುಗಿಸ್ಕೋಬೇಕು. ಒಂಚೂರು ಇದನ್ನು ಈ ರೀತಿ ಒಳಗೆ ಮಾಡ್ಕೋಬೇಕಿಲ್ಲಿ. ಈಗ ಇದು ನಾನು ಸೈಡ್ ಫಿಟ್ಟಿಂಗ್ ಮಾಡ್ಕೊತೀನಿ. ಸೈಡ್ ಫಿಟ್ಟಿಂಗ್ ಮಾಡೋದು ಆಲ್ರೆಡಿ ನಿಮಗೆ ತುಂಬ ವಿಡಿಯೋಗಳಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಅದೇ ಮೆಥಡಲ್ಲಿ ನೀವು ಸೈಡ್ ಫಿಟ್ಟಿಂಗ್ನ ಮಾಡ್ಕೋಬೋದು. ನೋಡಿ, ನನಗೆ ಇದಕ್ಕೆ ಯಾವುದೇ ಹೆಚ್ಚು ಕಡಿಮೆ ಬಂದಿಲ್ಲ. ಎರಡೂ ಕೂಡ ಕರೆಕ್ಟಾಗಿದೆ. ಇದು ನೋಡಿ, ಇಲ್ಲೂ ಕರೆಕ್ಟಾಗಿದೆ, ಇಲ್ಲಿ ಕೂಡ ಕರೆಕ್ಟಾಗಿದೆ. ಹೇಳಿದ್ನಲ್ಲ, ನೀವೇನಾದರೂ ಇಲ್ಲಿ ಪ್ರಾಬ್ಲಮ್ ಮಾಡಿದ್ರೆ ಅಂದರೆ ಇದು ಹೆಚ್ಚಿಗೆ ಬರೋ ಚಾನ್ಸ್ ಇರುತ್ತೆ. ಹಾಗಾಗಿ ಕರೆಕ್ಟಾಗಿ ನೋಡ್ಕೋಬೇಕು. ನೋಡಿ, ಇದು ಮೇಯ್ನ್ ಇಂಪಾರ್ಟೆಂಟ್. ಇದು ಕರೆಕ್ಟ್ ಇಲ್ಲ ಅಂದರೆ ಏನಾಗುತ್ತೆ, ನಿಮಗೆ ಬ್ಯಾಕಲ್ಲಿ ಎಷ್ಟು ನೀಟಾಗಿ ಕಾಣಿಸಲ್ಲ. ಇದು ಕರೆಕ್ಟಾಗಿ ಹಿಡ್ಕೊಂಡು ಇಲ್ಲಿ ಆಲ್ರೆಡಿ ನಾವು ನ್ಯಾಚ್ ಹಾಕಿರ್ತೀವಿ. ಅದಕ್ಕೆ ಈ ರೀತಿ ಸ್ಟಿಚ್ನ ಹಾಕ್ಕೊತಾ ಇದ್ದೀನಿ ನಾನು. 3 ಸ್ಟಿಚ್ನ ಹಾಕ್ಕೋಬೇಕು ಇದಕ್ಕೆ.
ಈಗ ಇದಕ್ಕೆ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ನಿಮ್ಮ ಹತ್ರ ಓರ್ಲಾಕ್ ಮಿಷಿನ್ ಇದ್ದರೆ ಓರ್ಲಾಕ್ ಹಾಕಿ, ಓರ್ಲಾಕ್ ಇಲ್ಲ ಅಂದರೆ ಈ ರೀತಿ ನ್ಯಾಚನ್ನ ಹಾಕ್ಕೋಬೇಕು. ಏಕೆಂದರೆ ಇದು ಬಾರ್ಡರ್ ಸ್ಯಾರಿ ಆಗಿರೋದ್ರಿಂದ ಈ ರೀತಿ ಹಾಕೋದ್ರಿಂದ ಎಳೆ ಎಳೆ ಬಿಚ್ಕೊಳ್ಳಲ್ಲ, ಅದು ಈ ರೀತಿ ಹಾಕ್ಕೋಬೇಕು. ಸೇಮ್ ಇದೇ ಥರ ನಾನು ಈ ಕಡೆ ಕೂಡ ಸೈಡ್ ಫಿಟ್ಟಿಂಗ್ನ ಮಾಡ್ಕೊತೀನಿ. ನೋಡಿ ಈ ಕಡೆ ಮಾಡಿದ್ದೀನಲ್ಲ, ಇದು ನೋಡೋಣ ಪ್ಲಸ್ ಮಾರ್ಕ್ ಬಂದಿದೆಯೋ ಇಲ್ವೋ ಅಂತ ನೋಡಿ. ಒಂದು ಕೂಡ ನಮಗೆ ಏನು ಒಂದು ಚೂರು ಚೇಂಜ್ ಆಗಿಲ್ಲ. ಇಲ್ಲಿ ಕರೆಕ್ಟ್ ಇದೆ, ಇಲ್ಲಿ ಕರೆಕ್ಟ್ ಇದೆ, ಇಲ್ಲಿ ಕರೆಕ್ಟ್ ಇದೆ. ಈ ರೀತಿಯಾಗಿಯೇ ಬರಬೇಕು. ಸೈಡ್ ಫಿಟ್ಟಿಂಗ್ ಮಾಡಿದಾಗ ನಮಗೆ ಇದು ಸ್ಟ್ರೇಟಾಗಿ ಸ್ಟಿಚ್ ಇತ್ತು ಅಂದರೆ ಇಲ್ಲೆಲ್ಲ ಉಬ್ಬಿ ಬರೋದಿಲ್ಲ, ರಿಂಕಲ್ಸ್ ಬರೋದಿಲ್ಲ. ಅದು ಈಗ ನೋಡಿ ಇವ್ರಿಗೇನಾಗಿದೆ ಅಂದರೆ ಇದು ಸ್ಲೀವ್ ಒಂದು ಮುಂಗೈ ಅಂತಾರಲ್ಲ, ಏನಿದೆ ಮುಂಗೈ, ಇಲ್ಲಿ ಸ್ಲೀವ್ ಲೂಸಿಂಗ್ ಏನಿದೆ ಸೈಜ್ ಇದು ಕಡಿಮೆ ಇದೆ. ಇದು ಕಡಿಮೆ ಇದ್ದಾಗ ಈ ಕಂಕುಳ ಹತ್ರ ನಮಗೇನಾಗುತ್ತೆ, ಕ್ರಾಸಾಗಿ ಬರುತ್ತೆ. ಈ ರೀತಿ ಸ್ಟ್ರೈಟಾಗಿ ಬರೋದಿಲ್ಲ ನೋಡಿ. ಸ್ಟ್ರೈಟಾಗಿ ಅಂದರೆ ಈ ರೀತಿ ಇರುತ್ತೆ. ಇದಕ್ಕೆ ಯಾವ ರೀತಿ ಬರುತ್ತೆ ಅಂದರೆ ನ್ಯಾಚ್ ಎಲ್ಲಿದೆ, ಇಲ್ಲಿದೆ ಅಂದರೆ ಈ ರೀತಿ ಬರುತ್ತೆ. ಇದರಿಂದ ನಿಮ್ದು ಯಾವುದೇ ಬ್ಲೌಸು ಏನು ತೊಂದರೆ ಆಗೋದಿಲ್ಲ, ಫಿಟ್ಟಿಂಗ್ ಏನು ಹಾಳಾಗಿರೋದಿಲ್ಲ. ಈ ರೀತಿ ಬರಬಾರ್ದು. ಇಲ್ಲಿ ನಾವು ಇಟ್ಕೊತೀವಲ್ಲ, ಸ್ಟಾರ್ಟಿಂಗ್ ರಫ್ ಹೊಡೆಯುವಾಗ ಈ ರೀತಿ ಸ್ಟ್ರೈಟಾಗಿ ಇಟ್ಕೋಬಾರ್ದು. ಇದು ಈಗ ನಮಗಿದು ಅನ್ನಿಸ್ತಾ ಇದೆ, ಈ ರೀತಿ ಈ ಸ್ಟಿಚ್ ಈ ರೀತಿ ಕ್ರಾಸ್ ಬರ್ತಾ ಇದೆ ಅಂದಾಗ ಈ ಪ್ರೆಷರ್ ಪುಟ್ನ ಅಷ್ಟೇ ಈ ಡೈರೆಕ್ಷನ್ನಲ್ಲಿ ಕ್ರಾಸಾಗಿ ಇಟ್ಕೊಂಡೇ ನಾವು ರಫ್ನ ಹಾಕ್ಕೋಬೇಕು. ನೋಡಿ ಎರಡು ಸೈಡ್ ಫಿಟ್ಟಿಂಗ್ ರೆಡಿಯಾಗಿದೆ. ಈಗ ಇದನ್ನು ಬೆನ್ನಲ್ಲಿ ಡಾಟ್ಸ್ ಹಿಡಿಬೇಕು. ಈಗ ಇದನ್ನು ನಾನು ಡಾಟ್ಸ್ ಹಿಡಿತೀನಿ. ಎರಡು ಸೈಡು ಹೀಗೆ ಹಿಡ್ಕೊಂಡು ಅರ್ಧ ಇಂಚಿಗೆ ಡಾಟ್ಸ್ ಹಾಕ್ತೀನಿ. ಉದ್ದ 3.5 ಇಂಚು ತೊಗೊಂಡಿದ್ದೀನಿ, ಆಗಲ ಅರ್ಧ ಇಂಚು ತೊಗೊಂಡಿದ್ದೀನಿ. ಇದಕ್ಕೂ ಅಷ್ಟೇ ಈ ಸೈಡ್ಗೆ ಇನ್ನೂ 1 ಡಾಟ್ಸ್ ಬರುತ್ತೆ. ಇಲ್ಲಿ ನೋಡಿ ಫೈನಲ್ ಲೈನಿಂಗ್ ಬ್ಲೌಸ್ ರೆಡಿಯಾಗಿದೆ. ಇಷ್ಟೇ ಲೈನಿಂಗ್ ಬ್ಲೌಸ್. ತುಂಬ ಅಂದರೆ ತುಂಬಾ ಈಸಿ ಇದೆ, ಯಾವುದೇ ಕಷ್ಟ ಇಲ್ಲ ಅನ್ನೋದಕ್ಕಿಂತ ನೀಟಾಗಿ ಸ್ಟಿಚ್ ಮಾಡಿದ್ರೆ ಯಾವುದು ಕಷ್ಟ ಆಗಲ್ಲ. ನೀವು ಅರ್ಜೆಂಟ್ ಮಾಡಿದ್ರಿ ಅಂದರೆ ನೀಟಾಗಿ ಬರೋದಿಲ್ಲ, ಅಷ್ಟೇ ವ್ಯತ್ಯಾಸ ಇರೋದು. ನೋಡಿ ಫ್ರೆಂಡ್ಸ್, ಇದು ಲೈನಿಂಗ್ ಬ್ಲೌಸು ಸ್ಟಿಚ್ ಆಯಿತು, ನಂದು ಕ್ಲಾಸು ಕಂಪ್ಲೀಟ್ ಆಯಿತು. ನಾಳೆಯಿಂದ ನಿಮಗೆ ನೆಕ್ದು
ಶೋಲ್ಡರ್ದು ಬಗ್ಗೆ ಒಂದು ವಿಡಿಯೋ ಬರುತ್ತೆ, ಅದನ್ನು ಯಾರು ಮಿಸ್ ಮಾಡ್ದಿರ ನೋಡಿ. ಅದರಲ್ಲಿ ತುಂಬಾ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಯಾಕೆಂದರೆ ಇನ್ನು ಮುಂದಕ್ಕೆ ಬರೋದೆಲ್ಲ ನಿಮಗೆ ಡಿಸೈನ್ ಬ್ಲೌಸ್ ಆಗಿರೋದ್ರಿಂದ ಆ ಚಾರ್ಟ್ ನಿಮಗೆ ಖಂಡಿತ ಯೂಸ್ ಆಗುತ್ತೆ. ಆದಷ್ಟು ಆ ವಿಡಿಯೋ ಕೂಡ ನಾಳೆ ಇಲ್ಲ ನಾಡಿದ್ದು ಬರುತ್ತೆ, ಅದು ಆ ವಿಡಿಯೋ ಕೂಡ ನೋಡಿ. ಹಾಗೆಯೇ ನಾನು ಕೂಡ ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ನೀವು ಕೂಡ ಚೆನ್ನಾಗಿ ಕಲಿತಾ ಇದ್ದೀರಾ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.